ನಾವು ಜಾತ್ರೆಗೆ ಹೋಗಿ ಬಂದೇವ್ರಿ. ಇಲ್ಲಿ ಮುಕತಾಳ್ರಿ ಏನು ತೊಗೊಂಬಂದೀವಂತಂದ್ರೆ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಇವಾಗ 6 ಗಂಟೆ ಆಗಿದೆ ರೀ. ಇವಾಗ ನಾವು ಎಲ್ಲಿ ಹೊಂಟೀವಂತಂದ್ರೆ ನಿಮ್ಗೆ ಹೋದ್ಮೇಲೆ ತೋರಿಸ್ತೀನಿ ರೀ. ಅದು ಒಂದು ಸ್ಪೆಷಲ್ ಅಂತ ಅಷ್ಟೇನು ಸ್ಪೇಸ್ ಐತ್ರಿ. ಅದು ಅಲ್ಲಿ ಹೋಗಂತ ತೋರಿಸ್ತೀನಿ ರೀ ನಿಮ್ಗೆ. ಬನ್ರಿ ಈಗ ರೆಡಿ ಆಗಿವ್ರಿ. ಮತ್ತು ನೇಹಾನು ರೆಡಿ ಆಗ್ಯಾಳ್ರಿ. ನಾಳೆ ನಂದು ಸ್ಪೆಷಲ್ ಡೇ ಐತ್ರಿ. ಅದು ಏನೈತ್ರಿ ಕಮೆಂಟ್ ಮಾಡಿ ಹೇಳ್ರಿ. ಬನ್ರಿ ಇವಾಗ ಹೋಗೋಣ. ಈಗ ನಾವು ನೋಡ್ರಿ ಎಲ್ಲಿ ಬಂದೀವಂದ್ರೆ ಬಿಜಾಪುರದ್ದು ನಮ್ದು ಶಾಸ್ತ್ರಿ ಮಾರ್ಕೆಟ್ ಐತ್ರಿ. ಅಲ್ಲಿ ಬಂದೀವ್ರಿ ನಾವು. ಎದಕ್ಕೆ ಬಂದೀವಿ ಅಂತಂದ್ರೆ ನಮ್ಮ ಅಮ್ಮಗೆ ಡ್ರೆಸ್ ತೊಗೊಳಕ್ಕೆ ಬಂದೀವ್ರಿ. ಡ್ರೆಸ್ ತೊಗೋಬೇಕಂದ್ರೆ ಆಕಿಗೆ ಎಷ್ಟು ಹುಡುಕ್ಯಾಡ್ದೀವ್ರಿ ಡ್ರೆಸ್. ಆ ಡ್ರೆಸ್ ಸಿಗಲ್ಲವಲ್ದಾಗಿತ್ತು ರೀ ಆಕಿಗೆ. ಡ್ರೆಸ್ ಹುಡುಕ್ಯಾಡಿ ಸುಸ್ತಾಗಿದ್ರಿಪ್ಪ ನನಗರೆ. ಒಂದು ಅಂಗಡ್ಯಾಗ ಒಂದು ಅರ್ಧ ತಾಸು ನಿಂತಿರ್ಬೇಕು ನೋಡ್ರಿ. ಡ್ರೆಸ್ ಸಿಕ್ಕಿದ್ರೂ ಆಕಿನ ಸೈಜ್ ಸಿಗಾಕತ್ತಿಲ್ರಿ. ಸೈಜ್ ಸಿಕ್ಕಿದ್ರೂ ಆಕಿ ಹುಡುಕುವಂಥ ಕಲರ್ ಸಿಗಾಕತ್ತಿದ್ದಿಲ್ರಿ ಅಲ್ಲಿ. ನನಗರೆ ಬೇಸರ ಆಗೈತೆ ನೋಡ್ರಿ ಭಾಳ. ಎಷ್ಟು ಅಂಗಡಿ ತಿರುಗಾಡಿದೀವ್ರಿಪ್ಪ, ಭಾಳ ಅಂಗಡಿ ತಿರುಗಾಡಿದ್ವಿ ನೋಡ್ರಿ. ಅಲ್ಲಿ ನೋಡಿದ್ರು ಆಕಿನ ಸೈಜರೇ ಇಲ್ಲ, ಇಲ್ಲಿಕಂದ್ರೆ ಕಲರೇ ಇಲ್ಲ. ಹಂಗಾಗಿತ್ತು ನೋಡಿ ನನಗರೆ. ಆಕಿ ಎದಕ್ಕರೆ ಬಂದಂಗೆ ಆಗಿತ್ತು ರೀ ಕರ್ಕೊಂಡು. ಆಕಿಗೆ ಬಿಟ್ಟು ಬಂದೀವಂತಂದ್ರೆ ಫೈನಲಿ ನಾವು ಡ್ರೆಸ್ ತೊಗೊಂಡೇವ್ರಿ ನಮ್ಮ ಅಮ್ಮಗೆ. ಡ್ರೆಸ್ ತೊಗೊಂಡು ಈಗ ಸ್ವಲ್ಪ ಜಾತ್ರೆ ಒಳಗೆ ಹೋಗ್ಬೇಕ್ರಿ. ಈಗ ಜಾತ್ರೆ ಒಳಗೆ ಹೋಗಿ ನೋಡ್ಬೇಕ್ರಿ ಏನು ತೊಗೋಬೇಕಂತ. ಈಗ ನೋಡ್ರಿ ನಾವು ಇಲ್ಲಿ ಜಾತ್ರೆಗೆ ಬಂದೇವ್ರಿ. ಸಿದ್ದೇಶ್ವರ ಜಾತ್ರೆ ಐತ್ರಿ ಇದು ನಮ್ಮ ಬಿಜಾಪುರದ್ದು. ಇಲ್ಲಿದಿಂದ ಸ್ಟಾರ್ಟ್ ಆಗ್ತೈತ್ರಿ ಜಾತ್ರೆ. ಈಗ ಬಂದೇವ್ರಿ. ಇದು ನೋಡಾಕತ್ತೀರಿ ನಾ ಏನು ತೊಗೋಬೇಕು ಏನಿಲ್ಲ ಅಂಥೇಳಿ ಗೊತ್ತಾಗತ್ತಿಲ್ರಿ. ಇಲ್ಲಿ ನಾವು ಬಂದ ಕೇಶಿಂದ ಇಲ್ಲಿ ನೇಹಾಗ ಬಳೆ ತೊಗೊಂಡೇವ್ರಿ. 100 ರೂಪಾಯಿ ಕೊಟ್ಟು. 100 ರೂಪಾಯಿ ಅಂತ್ರಿ. ಯಾವ ತಗೋರಿ 100 ರೂಪಾಯಿ ಅಂತ್ರಿ. ನೇಹಾಗ ಡ್ರೆಸ್ ಮ್ಯಾಚಿಂಗ್ ಬಳೆ ತೊಗೊಂಡೇವ್ರಿ. ಈಗ ಬಳೆ ತೊಗೊಂಡು ಈಗ ಮುಂದಕ್ಕೆ ಹೊಂಟೀವ್ರಿ. ಹಾಗೆ ಎಲ್ಲಿ ನೋಡ್ತೀರಿ ನೋಡ್ರಿ ಏನು ತೊಗೋಬೇಕು ಏನಿಲ್ಲ ಅಂದಂಗೆ ಆಗಿತ್ತು ರೀ. ಆದ್ರೆ ಏನು ಹೆಚ್ಚು ತೊಗೊಂಡಿಲ್ರಿ. ಮನೆ ಸಂಬಂಧ ಏನು ಬೇಕು ವಸ್ತು ಅದು ತೊಗೋಬೇಕಂತ ಮಾಡೀವ್ರಿ. ಏನಾರು ಚಲೋ ಅನ್ನಿಸ್ತಂದ್ರೆ ಅಷ್ಟು ತೊಗೋತೀನಿ ರೀ. ಮೊದಲೇ ಜಾತ್ರೆ ರೀ, ಎಲ್ಲಿ ನೋಡಿದ್ರೆ ಎಲ್ಲ ಚಂದ ಕಾಣ್ತೈತ್ರಿ. ತೊಗೋಬೇಕಂತ ಅನ್ನಿಸ್ತೈತ್ರಿ. ಈಗ ಹೊಂಟೀವ್ರಿ ಮುಂದೆ. ಇಲ್ಲಿ ಬಂದು ಕಿವ್ಯಾನಂತ್ರಿ 30 ರೂಪಾಯಿ ಅಂತ್ರಿ. ತೊಗೊಂಡಿಲ್ಲಲ್ರಿ. ಇದು ರೋಬೋಟ್ ಅಂತ ನೋಡ್ರಿ. 10 ರೂಪಾಯಿದಾಗ ನಮ್ಮ ಭವಿಷ್ಯನೇ ಹೇಳ್ತೈತೆ ಅಂತ ನೋಡ್ರಿ ಇದು ರೋಬೋಟ್. ಏನು ಭವಿಷ್ಯ ಹೇಳ್ತೈತೋ ಏನೋ. ಮತ್ತು ಹಾಗೆ ಮುಂದೆ ಹೋದಿವ್ರಿ ನಾವು ನೋಡ್ಕೊತ. ಇಲ್ಲಿ 50 ರೂಪಾಯಿ ಅಂತ್ರಿ ಸರ. ಇಲ್ಲಿ ನೋಡ್ರಿ ಇಲ್ಲಿ ತೊಗೊಂಡೇವ್ರಿ ನಾವು. ಇಲ್ಲಿ ಚಲೋ ಇದ್ರಿ ಕಿವ್ಯಾನು. ಇಲ್ಲಿ 2 ಜೋಡಿ ಕಿವ್ಯಾನ್ ತೊಗೊಂಡೇವ್ರಿ. ಇದು ಖುಷಿಗೆ ಮತ್ತು ಅಮ್ಮಗೆ ತೊಗೊಂಡೇವ್ರಿ. 2 ಜೋಡಿ ಕಿವ್ಯಾನ್ ತೊಗೊಂಡೇವ್ರಿ. 30 ರೂಪಾಯಿಗೆ ಒಂದು ಜೋಡಿ ಅಂತ್ರಿ. ಮತ್ತು ತೊಗೊಂಡು ಈ ಕಿವ್ಯಾನು ಈಗ ಮುಂದೆ ಹೊಂಟೀವ್ರಿ ನಾವು. ಖುಷಿಯಲ್ಲಿ ಏನು ತೊಗೊನ್ಲಾಗತ್ತಾಳ್ರಿ. ತೊಗೊಂಡಿಲ್ರಿ ಅವೆಲ್ಲ. ಇವೆಲ್ಲ ಇನ್ನೂ ತೊಗೊಂಡಿಲ್ರಿಪ್ಪ. ಇಲ್ಲಿ ಒಂದು 50 ರೂಪಾಯಿಗೆ ಅರ್ಧ ಡಜನ್ ಅಂತ್ರಿ ಕಪ್ ರೀ. ಚಹಾ ಕುಡಿಯೋ ಕಪ್ ರೀ. 50 ರೂಪಾಯಿ ಕೊಟ್ಟು ಒಂದು ಅರ್ಧ ಡಜನ್ ತೊಗೊಂಡೇರಿ. ನಮ್ಮ ಮನ್ಯಾಗ ಕಪ್ಪೆ ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬೆಕ್ಕೆಲ್ಲ ಹೊಡೆದ್ಬಿಟ್ಟಿದ್ದೇವ್ರಿ. ಕಾಜಿ ನಾವು ಮ್ಯಾಗ ಇಟ್ಟಿದ್ದೇವಲ್ರಿ. ಅವೆಲ್ಲ ಬೆಕ್ ಹೊಡ್ಯಾನ ಏನೂ ಇದ್ದಿದ್ದಿಲ್ರಿ. ಯಾರು ಬಂದ್ರೆ ಮನೆಗೆ ಕಪ್ಪೆ ಇದ್ದಿದ್ದಿಲ್ಲ ಚಹಾ ಕುಡಿಯಾಕ ಅಂತೇಳಿ ಅರ್ಧ ಡಜನ್ ಕಪ್ ತೊಗೊಂಡೇವ್ರಿ. ಇಲ್ಲಿ ಬಂದ್ರೆ ನೋಡ್ರಿ ಎಷ್ಟು ಜನ ಕೂತಾರೆ. ಗೋಬಿ ಮಂಚೂರಿ ನೂಡಲ್ಸ್ ತಿನ್ನಾಕ್ರಿ. ಅವು ನಾವು ಯಾವೂ ತಿಂದಿಲ್ರಿ. ನಾವು ಮೊದಲೇ ಆರಾಮಂದಿಲ್ಲ ಅಂಥೇಳಿ ಏನೂ ಹೊರಗಿನ ತಿಂದಿಲ್ರಿ. ಇದು ನೋಡ್ರಿ ಇದು 250 300 ರೂಪಾಯಿ ಅಂತ್ರಿ ಗೊಂಬಿಗೆ ರೀ. ತೊಗೊಂಡಿಲ್ರಿ. ಇವು ತೊಗೊಂಡಿಲ್ರಿ. ನೋಡಕ್ಕೆ ಎಷ್ಟು ಚಂದ ಅದಾವಲ್ರಿ. ಇದು 10 ರೂಪಾಯಿ ಅಂತ್ರಿ. ಎಲ್ಲ ಇದು 10 ರೂಪಾಯಿ ಸೇಲ್ ಅಂತ್ರಿ. ನಮ್ಮ ನೇಹಾ ಬಂದು ನಿಂತಿದ್ರಲ್ರಿ ಇಲ್ಲಿ. ನೋಡ್ರಿ ಅಲ್ಲಿ ಹ್ಯಾಂಗೆ ಮುಗಿಬಿದ್ದಾರೆ ಜನ. 10 ರೂಪಾಯಿ ಸಂಬಂಧ ಅಂತ ಮೊದಲೇ ಮಕ್ಕಳು ಕಳ್ಳರು ಪರ್ಸ್ ಎತ್ತು ಬಡಿಯೋರು ಅದಾರಂತ್ರಿ. ಅಲ್ಲಿ ನಿಂತ ಕಿಶಿಂದ ಎಲ್ಲಿ ಸಾಮಾನು ಕಳ್ಕೊಳ್ಳೇವ ಅಂಥೇಳಿ ನಡೆಯುವ ಬ್ಯಾಡ ಅಂಥೇಳಿ ಅದಿಂತ ನಾವು ಏನೂ ತೊಗೊಂಡೇ ಇಲ್ಲ ನೋಡ್ರಿ. ಬಂದುಬಿಟ್ಟಿವ್ರಿ ಅಲ್ಲಿದಿಂತ ನೋಡಿ ಅಷ್ಟೇ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ರಶ್ ಐತೆ ನೋಡ್ರಿ. ಮುಂದೆ ಮುಂದೆ ಎಷ್ಟು ದೂರ ಹೋದ್ರೂ ಜಾತ್ರೆನೇ ಐತ್ರಿ ಅಲ್ಲಿ ಮುಂದೆ. ಹೋಗಿಲ್ರಿಪ್ಪ ಅಲ್ಲಿ. ಇಲ್ಲಿ ಬಂದು ಈಗ ಕಬ್ಬಿನ ಹಾಲು ಕುಡಿಯಾಕೆ ಕೂತೀವಿ ನೋಡ್ರಿ. ಇಲ್ಲಿ ದಣದಂಗೆ ಆಗಿತ್ತು ರೀ. ಅಲ್ಲಿ ಒಂದು ಬಜಾರ್ನಾಗ ಒಂದು ಹುಡುಕಿ ಸಾಕಾಗಿತ್ತು ರೀ. ಸಿಕ್ಕೇ ಇಲ್ರಿ ಆ ವಸ್ತು ಒಂದು. ಲಾಸ್ಟಿಗೆ ಸಿಕ್ತು ರೀ ಅದು. ಹುಡುಕಿ ಆಮೇಲೆ ನಮ್ಮ ನೇಹಾ ಡ್ರೆಸ್ ರೀ ಅದು. ಈಗ ನೋಡ್ರಿ 4 ಕಬ್ಬಿನ ಹಾಲು ತೊಗೊಂಡೀವ್ರಿ 4 ಮಂದಿಗೆ ರೀ.
ಇಲ್ಲಿ ಕೂತೀವ್ರಿ ಕುಡಿಯಾಕ್ರಿ. ಈಗ ಈ ಕಬ್ಬಿನ ಹಾಲು ಕುಡಿದು ಮನೆಗೆ ಹೋಗ್ತೀವ್ರಿ. ನಮ್ಮ ಮನೆಯವ್ರು ಒಂದು ಫೋನ್ ಹಚ್ಚಾಕತ್ತಿದ್ರಿ. ಇನ್ನೊಂದು ಮೊಬೈಲ್ ಮನ್ಯಾಗೆ ಬಿಟ್ಟು ಬಂದಿದ್ರಿ. ನಮ್ಮ ಅತ್ತೆ ಒಂದು ಫೋನ್ ಹಚ್ಚಾಕತ್ತಿದ್ರಂತ್ರಿ ಪಾಪ. ಹಂಗೆ ಅಂಥೇಳಿ ನಮ್ಮ ಮನೆಯವ್ರು ಅದೇ ಸಿಟ್ಟು ಮಾಡಾಕತ್ತಿದ್ರಿ, ಬೈಲಾಕತ್ತಿದ್ರಿ, ಹೋಗಿ ಜಲ್ದಿ ಮನೆಗೆ, ರಾತ್ರಿ ಆಗಿತ್ತು ಮೊದಲೇ ಅಂಥೇಳಿ. ಹಾಗಾಗಿ ನಾನು ಹಾಗೆ ಬಂದು ಕಬ್ಬಿನ ಹಾಲು ಕುಡ್ದು ಹಾಗೆ ಮನೆ ಕಡೆ ಬರಾಕತ್ತಿದ್ದೀವಿ ರೀ. ಮತ್ತು ಆಮೇಲೆ ಒಂದು ನೇಹಾಗ ನಕ್ಲೆಸ್ ತೊಗೊಳೋದಿತ್ತು ರೀ. ಹೂ ಮುಂದಾಗ ನೋಡಿದ್ದೀವಲ್ರಿ, ಅದಕ್ಕೆ ಮತ್ತು ಬರೋ ಮುಂದಾಗ ತೊಗೋತೀನಮ್ಮ ಅಂದಿದ್ದಾರೆ. ಈಗ ಒಂದು ನಕ್ಲೆಸ್ ಇಷ್ಟು ತೊಗೊಂಡು ಸೀದಾ ಮನೆ ಕಡೆ ಹೋಗ್ತೀವಿ ನೋಡಿರಿ. ಈಗ ಸೀದಾ ಆಟೋಕ್ಕೆ ಇದು 180 ರೂಪಾಯಿ ಅಂತ್ರಿ, ತೊಗೊಂಡಿಲ್ರಿ ಇದು. ನಾನು 80 ರೂಪಾಯಿ ಕೇಳಿದೆ ರೀ, ಕೊಟ್ಟಿಲ್ರಿ. ಮನೆಗೆ ಬಂದೀವಿ ನೋಡಿರಿ. ಮಾರ್ಕೆಟ್ಗೆ ಹೋಗಿ ಮತ್ತು ಜಾತ್ರೆಗೆ ಹೋಗಿ ಬಂದೀವಿ ರೀ. ಏನು ತೊಗೊಂಬಂದೀವಿ ಅಂಥೇಳಿ ನಿಮ್ಗೆ ಬರ್ರಿ ತೋರಿಸ್ತೀನಿ ರೀ. ನಾವು ಜಾತ್ರೆಗೆ ಹೋಗಿ ಬಂದೀವ್ರಿ. ಇಲ್ಲಿ ಮುಖತಾಳ್ರಿ ಏನು ತೊಗೊಂಬಂದೀವಿ ಅಂತಂದ್ರೆ ನೋಡ್ರಿಪ್ಪ, ಇಲ್ಲಿ ನಮ್ಮ ಅಮ್ಮಗ ಡ್ರೆಸ್ ತೊಗೊಂಬಂದೀವ್ರಿ. ಡ್ರೆಸ್ ನಾಳೆ ಆಕಿಂದು ನಾಳೆ ಒಂದು ಸ್ಪೆಷಲ್ ಡೇ ಐತ್ರಿ, ಅದಕ್ಕೆ ತೊಗೊಂಬಂದೀವ್ರಿ. ಏನಂಥೇಳಿ ನಾಳಿನ ಬ್ಲಾಗ್ದಾಗ ಗೊತ್ತಾಗ್ತೈತ್ರಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಎಷ್ಟು, ಇದಕ್ಕೆ 1500 ಅಂತ ನೋಡ್ರಿ. ಇದಕ್ಕೆ 2400 ರೂಪಾಯಿ ಹೇಳಿದ್ರಿ. 1500 ರೂಪಾಯಿ ಮಾಡಿ ಕೊಟ್ರಿ ಅವರು. ಅಷ್ಟೇ 1000 ರೂಪಾಯಿ 1100 ರೂಪಾಯಿ ಅಂದ್ರೂ ಇಲ್ಲಿಲ್ಲ ಅಂದ್ರೆ ಲಾಸ್ಟಿಗೆ 1500 ರೂಪಾಯಿ ಅಂದ್ರಪ್ಪ. ತಿರ್ಗಾಡಿ ಸಾಕೈತ್ರಿ ಅಂಗಡಿಯಾಗ ರೀ. ಮತ್ತು ಅದು ತೊಗೊಂಡು ಜಾತ್ರೆ ಒಳಗೆ ಹೋದೆವ್ರಿ. ಜಾತ್ರೆ ಒಳಗೆ ಹೋಗಿದ್ದೆವು ತೊಗೊಂಡ್ರಿ. ಮತ್ತು ಇದು ನೋಡ್ರಿ, ಜಾತ್ರೆಯಾಗ ಏನೇನು ತೊಗೊಂಬಂದೀವಿ ಅಂತಂದ್ರೆ ಇದಕ್ಕೆ 50 ರೂಪಾಯಿ ಅಂತ್ರಿ. ಇದಕ್ಕೆ 30 ರೂಪಾಯಿ ರೀ ಜಾತ್ರೆಯಾಗ ರೀ. ಇದು ನೋಡ್ರಿ, ಇದಕ್ಕೆ 30 ರೂಪಾಯಿ ರೀ. ಆಮೇಲೆ ಇಲ್ಲೊಂದು ಜೋಡದಾವ ನೋಡ್ರಿ, ತರಿಸಮ್ಮ ಅದನ್ನು. ಇದಕ್ಕೂ 30 ರೂಪಾಯಿ ರೀ. ಇಲ್ಲಿ ನೋಡ್ರಿ, ಇದಕ್ಕೂ 30 ರೂಪಾಯಿ ರೀ. ಇದು ಖುಷಿಗೆ ತೊಗೊಂಬಂದೀನಿ ರೀ. ಇದಕ್ಕೆ 30 ರೂಪಾಯಿ ರೀ. ಇದಕ್ಕೂ 30 ರೂಪಾಯಿ ಅಂತ್ರಿ. ಚಲೋ ಅದಾವಲ್ರಿ. ಇದಕ್ಕೆ 100 ರೂಪಾಯಿ ಅಂತ ನೋಡ್ರಿ ಬಳಿಗೆ ರೀ. ಈ ಬಳಿಗೆ 100 ರೂಪಾಯಿ ಅಂತ್ರಿ. ನೋಡ್ರಿ ಹಾಕೊಂಡು ನೋಡ್ರಿ ನೇಹಾ ರೀ. ಆಕಿ ಆಲಿಯಾ ಏನೋ ತೊಗೊಂಡಿಲ್ರಿ, ಏನೋ ತ್ರೀಜಿಂಗ್ ಲೈಟ್ ಅಂತ್ರಿ. ಎಲ್ಲೈತೆ ಅದು? ಇಲ್ಲಿ ನೋಡ್ರಿ, ತ್ರೀಜಿಂಗ್ ಲೈಟ್ ಅಂತ್ರಿ. ಅದು ತೊಗೊಂಡಾಡ್ರಿ ಆಕಿ. ಇಲ್ಲಿ ನೋಡ್ರಿ, ಇದು ತೊಗೊಂಡ. ಮತ್ತು ಇದು ಏನೋ ಮೊಬೈಲ್ ಇಡೋದಂತ್ರಿ. ನಿಂದ್ರೆ ಅದು ಇಟ್ಟು ತರಸ ಮೊಬೈಲ 10 ರೂಪಾಯಿ ಅಂತ ನೋಡ್ರಿ. ಅದಕ್ಕೆ ಮೊಬೈಲ್ ಇಡೋದ್ರಿ. ಹೊಸ ಏನಾರು ಬಂದಿರ್ತಾವ್ರಪ್ಪ, ಹೊಸವು. ಇದು ಹಿಂಗೆ ಇಡೋದ ನೋಡ್ರಿ, ಹಿಂಗಿಟ್ಟು ಹಿಂಗೆ ಚಾಲು ಮಾಡಿದು, ಹಿಂಗಿಟ್ಟು ನೋಡೋದಂತ್ರಿ ಇದು. ಹಿಂಗೆ ಮತ್ತು ಹಿಂಗಿಟ್ಟು ಹಿಂಗೆ ನೋಡ್ದಂತ್ರಿ. ಅದಕ್ಕೆ 10 ರೂಪಾಯಿ ನೋಡಿ. ಚಲೋ ಇಲ್ರಿ, ಸ್ಟ್ಯಾಂಡಿಗೆ ರೀ 10 ರೂಪಾಯಿ ಅಂತ್ರಿ. ಇದು ಇಲ್ಲಿ ಹಿಂಗೆ ಬರ್ತದೆ ನೋಡ್ರಿ. ಇದು ಹಿಂಗೆ ಬರ್ತೈತಂತ್ರಿ, 10 ರೂಪಾಯಿ ಅಂತ್ರಿ ಅದಕ್ಕೆ. ಎಷ್ಟು ಬೇಕು ಹಾಕಿ. ರೀ. ಮತ್ತಿದು ಇದು ಇನ್ನ ಅದು ಮರ್ತು ಬಂದಿದ್ದೀವಿ ರೀ. ಮತ್ತು ಈ ಕಡೆ ಹೋಗಿ ಗೋಲ್ ಗುಮ್ಮಟ್ ಬಲ್ಲಿ ಹೋಗಿ ತೊಗೊಂಬಂದ್ರಿ. ಇದು ಪಾಕಿಟ್ ರೀ, 100 ರೂಪಾಯಿ ಅಂತ ನೋಡ್ರಿ ಇದಕ್ಕೆ. ಏನಪ್ಪ ಏನು ಹೇಳೋದು. ಮತ್ತು ಕಪ್ಪೆ ಇದ್ದಿದ್ದಿಲ್ರಿ ಮನ್ಯಾಗ, ಎಲ್ಲ ಬೇಕೆಲ್ಲ ಹೊಡೆದ್ಬಿಟ್ಟಿದ್ವಿ ನಮ್ಮ ಮನ್ಯಾಗಿನ ಕಪ್ ಎಲ್ಲ. ಅದಕ್ಕೆ 50 ರೂಪಾಯಿ ಕೊಟ್ಟು 6 ಕಪ್ ತೊಗೊಂಬಂದಿನಿ ನೋಡ್ರಿ. 50 ರೂಪಾಯಿ ಖಾರ ಇರಲಿ ಬಿಡು. ಇದು 50 ರೂಪಾಯಿ ಖಾರ ಅಂತ ನೋಡ್ರಿ ಕಪ್. 50 ರೂಪಾಯಿ ಕೊಟ್ಟು ಕಪ್ ತೊಗೊಂಬಂದೀವಿ ನೋಡ್ರಿ. ಚಹಾ ಕುಡಿಯಾಕೆ ಯಾರು ಬಂದ್ರೆ ಚಹಾ ಕುಡಿಯಾಕೆ ಕಪ್ಪೆ ಇದ್ದಿದ್ದಿಲ್ರಿ ಮನ್ಯಾಗ. ಇಷ್ಟಿನ ಇದ್ದು ರೀ, ಬಿಜ್ಜಡ್ ಅದೂ ಅಂಥೇಳಿ ಒಂದು 6 ಕಪ್ ತೊಗೊಂಡಿವ್ರಿ. ಒಂದು ಜೋಡಿ ಬಟ್ಟೆ ತೊಗೊಂಡಿವ್ರಿ, ಬಳಿ ರೀ. ಮತ್ತು ನೇಹಾ ಕಿವ್ಯಾಗಿನ್ ರೀ. ಮತ್ತು ಇಷ್ಟೇ. ನಾ ನೋಡ್ರಿ ಏನು ತೊಗೊಂಡಿನಿ ಅಂದ್ರೆ, ನಾ ದೊಡ್ಡದು ತೊಗೊಂಡ್ಬಿಟ್ಟಿನಿ ರೀ. ನೋಡ್ರಿ ಇಲ್ಲಿ 10 ರೂಪಾಯಿ ಅಂತ್ರಿ. ಇದೊಂದು ತೊಗೊಂಡಿನಿ ನೋಡ್ರಿ, 10 ರೂಪಾಯಿ ಕೊಟ್ರಿ. ಇದಕ್ಕೆ 10 ರೂಪಾಯಿ ಅಂತ್ರಿ. ಕ್ಲಿಪ್ಪೇ ಇದ್ದಿದ್ದಿಲ್ಲ ನನಗೆ ಹಾಕೊಳಕ್ಕೆ, ಒಂದು ಕ್ಲಿಪ್ ತೊಗೊಂಡಿನಿ ರೀ 10 ರೂಪಾಯಿ ಕೊಟ್ಟು. ಆಯ್ತು ನೋಡ್ರಿ. ಇಷ್ಟೇ ನೋಡ್ರಿ, ನಾವು ಬಜಾರ್ಗೆ ಹೋಗಿದ್ದು, ಜಾತ್ರೆಗೆ ಹೋಗಿದ್ದು. ನೋಡಿದ್ರಲ್ರಿ ನಮ್ಮ ಬಿಜಾಪುರ ಸಿದ್ದೇಶ್ವರ ಜಾತ್ರೆ. ನಾ ಮುಂದಕ್ಕೆ ಹೋದ್ರೆ ಭಾಳ ಇರ್ತಿತ್ತು ರೀ. ಅಲ್ಲಿ ಮುಂದೆ ಭಾಳ ರಶ್ ಇತ್ರಿಪ್ಪ. ಅದಕ್ಕೆ ಹೋಗಿಲ್ರಿ ಮುಂದೆ. ಇದೇ ಹೋಗಿ ದಣ್ದಂಗೆ ಆಗಿತ್ತು ರೀ ಅಂಥೇಳಿ ಹೋಗಿಲ್ಲ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾವು ತೊಗೊಂಬಂದಿರುವ ಸಾಮಾನು, ಡ್ರೆಸ್ ಮತ್ತು ಕಪ್ ಇಷ್ಟು ತೊಗೊಂಬಂದಿ ನೋಡ್ರಿ. ಇಷ್ಟು ತೊಗೊಂಡು ಬರೋಕೆ ನಾವು ಬಾಜಾರ್ಗೆ ಮತ್ತು ಇದಕ್ಕೆ ಹೋಗಿ ಜಾತ್ರೆಗೂ ಹೋಗಿದ್ದು. ಜಾತ್ರೆಯಾಗ ಮಾತ್ರ ಏನೂ ತೊಗೊಳೋದಾಗಿಲ್ಲ ರೀ. 20 ರೂಪಾಯಿ ಸರಿ. ಸೊ ಮಮ್ಮಿನ ಪೌಚ್ ತೊಗೊಳತಿ ಹಂಗಂತೇಳಿ ಜಾತ್ರೆಗೆ ಏನು ಎಷ್ಟು ತೊಗೊಂಡಿಲ್ರಿ. ಜಾತ್ರೆ ಮಾತ್ರ ಇನ್ನೂ ಮುಂದೆ ಭಾಳ ಇತ್ತು ರೀ. ನಾ ಅಲ್ಲಿ ಹೋಗ್ಬೇಕಂದ್ರೆ ಭಾಳ ಗದ್ದಲ ಇರ್ತ್ರಿ, ರಶ್ ಭಾಳ ಇತ್ತು ರೀ. ಅದಕ್ಕೆ ಹೋಗಿಲ್ರಿ. ಇಷ್ಟೇ ಅವ್ರ ಪಪ್ಪ ಒಂದು ಫೋನ್ ಹಚ್ಚಾಕತ್ತಿದ್ರಿ, ಬಾ ಜಲ್ದಿ ಬಾ ಅಂತ ಹೇಳಿರಿ. ಅದಕ್ಕೆ ಹೋಗಿಲ್ರಿ. ಅಲ್ಲಿ ನೋಡ್ರಿ, ಆಲಿಯಾ ಹಸಾಗದ ನೋಡ್ರಿ. ಮನ್ಕೊಳಕ್ಕೆ ನಿದ್ದೆ ಬಂದಿತ್ತು ಅಂತ್ರಿ. ನನಗೂ ನಿದ್ದೆ ಬಂದಂಗೆ ಆಗಿತ್ತು ರೀ. ಜಲ್ದಿನೇ ಮನ್ಕೋತೀವಿ ಇವತ್ತು, ಯಾಕಂದ್ರೆ ಮುಂಜಾನೆ ಜಲ್ದಿ ಹೇಳ್ಬೇಕು ರೀ. ನೋಡ್ರಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಂಗೊಂದು ಕಮೆಂಟ್ ಮಾಡಿರಿ. ನಿದ್ದೆ ಬರಾಕತ್ತಿ, ನಿದ್ದೆ ಕಂಡಾಗ ಏನು ಮಾತಾಡಾಗಿತ್ತು ನನಗೆ ಗೊತ್ತಿಲ್ಲ ರೀ. ಭಾಳ ಅಂದಂಗೆ ಆಗಿತ್ತು ರೀ. ಬರೀ ಇದು ಯಾವಾಗ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಅವಾಗಲಿಂದ ನನ್ನ ನಿದ್ದಿನೇ ಸರಿ ಆಗಾಕತ್ತೀನಿ ನೋಡ್ರಿ. ಹಂಗಾಗಿ ಆರಾಮ್ ತಪ್ಪಂಗೆ ಆಗಿತ್ತು ರೀ. ಚಕ್ರ ಒಂದು ಬರಾಕತ್ತಿತ್ತು ರೀ. ಹಂಗೆ
ಏನು ಮಾಡಿದ್ರಿ ಮಾಡ್ಬೇಕಲ್ರಿ ವಿಡಿಯೋ ಮಾಡಿ ಹಾಕ್ಬೇಕಲ್ರಿ. ಇದು ಯಾವಾಗ ಸ್ಟಾರ್ಟ್ ಮಾಡಿವಿ ಅವಾಗ್ಲಿಂತ ಸರಿಯಾಗಿ ನಿದ್ದಿನೂ ಇಲ್ಲ ಏನೂ ಇಲ್ಲಾರ್ದಕ್ಕೆ ಒಂಥರ ಆಗ್ಬಿಟ್ಟೈತ್ರಿ ಮನುಷ್ಯಾಗ್ರಿ ಆರಾಮಿಲ್ಲಾರ್ದಂಗೆ ಆಗ್ಬಿಟ್ಟೈತ್ರಿ. ಎಷ್ಟು ಆರಾಮಿರ್ಲಿಕ್ಕಂದು ಮಾಡಿ ಹಾಕ್ಬೇಕಲ್ರಿ. ಅದಕ್ಕೆ ರೀ ಏನು ಮಾಡೋದ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಮತ್ತು ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಸ್ವಲ್ಪ ಕಮೆಂಟ್ನಲ್ಲಿ ಅಂದ್ರೆ ಕಮೆಂಟ್ನಲ್ಲಿ ಹಾಕಿ ನಮ್ಗೆ ತಿಳಿತೈತಿ. ಅಂದರೆ ಯಾವ ಥರ ಮತ್ತು ಏನಾರು ನಾವು ತಪ್ಪು ಮಾಡಿವೇನು ಎಲ್ಲರೇ ಅಂತೇಳಿ ನಮ್ಗೆ ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿತ್ತಲ್ರಿ ಫ್ರೆಂಡ್ಸ. ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಅನಿಸ್ತೈತೆ ಅಂಥೇಳಿ. ಮತ್ತು ಮುಂದಿನ ಬ್ಲಾಗ್ದಾಗ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್.